ಸೊ ಹಲೋ ಗೈಸ್. ಸೊ ಈ ಒಂದು ಕ್ವಶನಲ್ಲಿ ನಮಗೆ ಇಲ್ಲೊಂದು ಬ್ಲಾಕ್ನ ಕೊಟ್ಟಿದ್ದಾರೆ, 4 kg ಬ್ಲಾಕ್ನ. ಸೊ ಇದನ್ನು ಒಂದು ವಾಲ್ ಮೇಲೆ ಈ ಥರ ಪ್ಲೇಸ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಸೊ ದಟ್ ಈ ಬ್ಲಾಕ್ ಅನ್ನೋದೇನಿದೆ ಕೆಳಗಡೆ ಬೀಳಬಾರ್ದು. ಸೊ ಆ ಥರ ಮಿನಿಮಮ್ ಫೋರ್ಸ್ ಎಷ್ಟು ಅಪ್ಲೈ ಮಾಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಬ್ಲಾಕ್ ಮೇಲೆ ಯಾವ್ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅನ್ನೋದು ನೋಡೋಣ. ಸೊ ಈ 4 kg ಬ್ಲಾಕ್ ಮೇಲೆ ಇದರ ಒಂದು ವೆಯ್ಟ್ ಏನಿದೆ ಅದು mg ಆ್ಯಕ್ಟ್ ಆಗ್ತಾ ಇರುತ್ತೆ. ಸಿಮಿಲರ್ಲಿ ಈ ವಾಲ್ನಿಂದ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ದಟ್ ಈಸ್ ನಾರ್ಮಲ್ ಫೋರ್ಸ್. ಸೊ ಅದು ಈ ಥರ ಆ್ಯಕ್ಟ್ ಆಗ್ತಿರುತ್ತೆ. ಸಿಮಿಲರ್ಲಿ ಫ್ರಿಕ್ಷನಲ್ ಫೋರ್ಸ್, ವೆಯ್ಟಿಗೆ ಆಪೋಸಿಟಾಗಿ ಇಲ್ಲಿ ಈ ಡೈರೆಕ್ಷನಿಗೆ ಆಪೋಸಿಟಾಗಿ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಕೂಡ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಫ್ರಿಕ್ಷನಲ್ ಫೋರ್ಸ್ ಕೂಡ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಇಲ್ಲಿ ನೋಡೋದಾದರೆ ನಾರ್ಮಲ್ ಫೋರ್ಸ್ ಮತ್ತು ಈ ಫೋರ್ಸು ಬ್ಯಾಲೆನ್ಸ್ ಆಗಿ ಮಾಡೋಣ. ಸೊ ಎಫ್ ಇಸ್ ಈಕ್ವಲ್ಸ್ ಟು ನಾರ್ಮಲ್ ಫೋರ್ಸ್ ಅಂತ ಬರ್ಕೊಳ್ಳೋಣ. ಸೊ ಸಿಮಿಲರ್ಲಿ mg ಇಲ್ಲಿ 4 kg ಇರೋದ್ರಿಂದ ಇದೇನಾಗುತ್ತೆ 40 ನ್ಯೂಟನ್ ಅಂತ ಆಗುತ್ತೆ. ಸೊ ಇವಾಗ ನಾವು ಫ್ರಿಕ್ಷನ್ ಅನ್ನೋದೇನಿದೆ ಇದು ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇವಾಗ ನಮಗೆ ಫ್ರಿಕ್ಷನ್ ಎಫ್ ಆರ್ ಅಂತ ಬರ್ಕೊಳ್ಳೋಣ. ಎಫ್ ಆರ್ ಇಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಎನ್. ಸೊ ಇಲ್ಲಿ ಫ್ರಿಕ್ಷನ್ನ ವ್ಯಾಲ್ಯೂ ಇದು ಬ್ಯಾಲೆನ್ಸ್ ಮಾಡೋದ್ರಿಂದ ಎಷ್ಟು ಬರುತ್ತೆ, ಫ್ರಿಕ್ಷನ್ ಇಸ್ ಈಕ್ವಲ್ಸ್ ಟು 40 ನ್ಯೂಟನ್. ಸೊ 40 ಅಂತ ಬರ್ಕೊಳ್ಳೋಣ. ಸಿಮಿಲರ್ಲಿ ಮ್ಯೂನ ವ್ಯಾಲ್ಯೂ 0.2 ಅಂತ ಕೊಟ್ಟಿದ್ದಾರೆ. ಸಿಮಿಲರ್ಲಿ ನಮ್ಗೆ ನಾರ್ಮಲ್ ಇಸ್ ಈಕ್ವಲ್ಸ್ ಟು ನಾವು ಅಪ್ಲೈ ಮಾಡ್ತಿರೋ ಫೋರ್ಸ್ ಅನ್ನೋದು ಗೊತ್ತು. ಸೊ ದೇರ್ ಫೋರ್ ಇದನ್ನು ನಾವು ಎಫ್ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಎಫ್ನ ವ್ಯಾಲ್ಯೂ ಏನು ಬರುತ್ತೆ ಸೊ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಔಟ್ ಮಾಡಿ. ಸಿಮಿಲರ್ಲಿ ಇದರಲ್ಲಿ ನಮಗೆ 14 kg ಇದೆ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ 0.5 ಅಂತ ಇದೆ. ಸೊ ಇದರಲ್ಲಿ ಮಿನಿಮಮ್ ಫೋರ್ಸ್ ಎಷ್ಟು ಬರುತ್ತೆ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.